Exercise 5.1 ಅಲ್ಲಿ which of the following statements are true and which are false, give reason for your answers ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಏನು ಕೇಳಿದ್ದಾರೆ ಅಂದ್ರೆ ಓನ್ಲಿ ಒನ್ ಪಾಯಿಂಟ್ ಕ್ಯಾನ್ ಪಾಸ್ ಥ್ರೂ ಎ ಸಿಂಗಲ್ ಪಾಯಿಂಟ್. ಹೌದಾ ಮಕ್ಕಳೇ? ಸಿಂಗಲ್ ಪಾಯಿಂಟ್ ಅಂತ ಹೇಳಿದ್ರೆ ಈ ರೀತಿ ಒಂದು ಪಾಯಿಂಟ್ ಇರ್ತದೆ. ಈ ಪಾಯಿಂಟ್ ಅಲ್ಲಿ ಬರೇ ಒಂದೇ ಒಂದು ಲೈನ್ ಪಾಸ್ ಆಗ್ತದೆ. ನಾವು ಪಾಸ್ಟುಲೇಟ್ ಅಲ್ಲಿ ಕಲ್ತಿದ್ದೀವಿ, ಎಷ್ಟು ಬೇಕಾದ್ರೂ ಲೈನ್ ಅನ್ನ ಒಂದು ಪಾಯಿಂಟ್, ಈ ಪಾಯಿಂಟ್ ಅಲ್ಲಿ ಒಂದೇ ಪಾಯಿಂಟ್ ಅಲ್ಲಿ ಎಷ್ಟು ಬೇಕಾದ್ರೂ ಲೈನ್ ಪಾಸ್ ಆಗ್ತದೆ. ಅರ್ಥ ಆಯ್ತಲ್ವಾ? ಸೊ ಏನ್ ಬರಿಬೇಕು? ನೋ. ಟ್ರೂ ಆರ್ ಫಾಲ್ಸ್ ಅಲ್ಲ, ಫಾಲ್ಸ್. ಇನ್ಫೈನೈಟ್ ಲೈನ್ ಕ್ಯಾನ್ ಪಾಸ್ ಥ್ರೂ ಅ ಸಿಂಗಲ್ ಪಾಯಿಂಟ್ ಅಂತ ಸೇರಿಸ್ಬೇಕು. ಅರ್ಥ ಆಯ್ತಲ್ವಾ? ಬಾಕಿ ಎಲ್ಲ ಹಾಗೆ ಇರಲಿ. ಏನ್ ಬರಿಬೇಕು? ಇಲ್ಲಿ ಒನ್ ಲೈನ್ ಕ್ಯಾನ್ ಪಾಸ್ ಥ್ರೂ ಅಂತ ಕೊಟ್ಟಿದ್ದಾರೆ. ನೀವೇನ್ ಬರಿಬೇಕು? ಇನ್ಫೈನೈಟ್ ಲೈನ್ಸ್ ಕ್ಯಾನ್ ಪಾಸ್ ಥ್ರೂ ಅ ಸಿಂಗಲ್ ಪಾಯಿಂಟ್. ಅರ್ಥ ಆಯ್ತಲ್ಲ ಮಕ್ಕಳೇ? ಎಲ್ಲ ಕ್ವಶನ್ ಇದೆ, ಜಸ್ಟ್ ಇದನ್ನ ಮಾತ್ರ ಆಡ್ ಮಾಡ್ಕೊಂಡ್ರೆ ಸಾಕು. ಇನ್ಫೈನೈಟ್ ಲೈನ್ಸ್, ಬಾಕಿ ಇರೋದು ಕ್ಯಾನ್ ಪಾಸ್ ಥ್ರೂ ಅ ಸಿಂಗಲ್ ಪಾಯಿಂಟ್. ನೆಕ್ಸ್ಟ್, ದೇರ್ ಆರ್ ಆನ್ ಇನ್ಫೈನೈಟ್, ನೋಡಿ ಇಲ್ಲೇ ಇದೆ ಇನ್ಫೈನೈಟ್. ಓಕೆ, ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ವಿಚ್ ಪಾಸ್ ಥ್ರೂ ಟೂ ಡಿಸ್ಟಿಂಕ್ಟ್ ಪಾಯಿಂಟ್. ಟೂ ಡಿಸ್ಟಿಂಕ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ಇದ್ರ ಮಧ್ಯ ಇನ್ಫೈನೈಟ್ ಲೈನ್ಸ್ ಎಲ್ಲಿ ಮಕ್ಕಳೇ ಪಾಸ್ ಆಗುತ್ತೆ? ನೀವು ಕಲ್ತಿದ್ದೀರ ಪಾಸ್ಟುಲೇಟ್ ಅಲ್ಲಿ ಎಷ್ಟು ಲೈನ್ ಪಾಸ್ ಆಗುತ್ತೆ? ಓನ್ಲಿ ಒನ್ ಲೈನ್ ಕ್ಯಾನ್ ಪಾಸ್ ಥ್ರೂ ಟೂ ಡಿಸ್ಟಿಂಕ್ಟ್ ಪಾಯಿಂಟ್. ಆಗ ನೀವು ನೋ, ಫಾಲ್ಸ್. ಇಲ್ಲಿ ದೇರ್ ಆರ್ ಆನ್ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್, ಏನ್ ಬರಬೇಕು? ಫಾಲ್ಸ್. ಓನ್ಲಿ ಒನ್ ಲೈನ್ ಲೈನ್ಸ್ ಬೇಡ, ಓನ್ಲಿ ನೋಡಿ ಇದನ್ನ ಬರಿಬೇಕಾಗಿರೋದು. ಓನ್ಲಿ ಒನ್ ಲೈನ್ ಕ್ಯಾನ್ ಪಾಸ್ ಥ್ರೂ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಅಂತ ಬರಿಬೇಕು. ಅರ್ಥ ಆಯ್ತಲ್ಲ? ಏನ್ ಬರಿಬೇಕು? ಓನ್ಲಿ ಒನ್ ಲೈನ್ಸ್ ಬೇಡ, ಲೈನ್ ಕ್ಯಾನ್ ಪಾಸ್ ಥ್ರೂ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ಸ್. ನೆಕ್ಸ್ಟ್ ಒನ್, a terminated line can be produced indefinitely on both the sides ಅಂತ ಕೇಳಿದ್ರೆ, ಅಂದ್ರೆ ಒಂದು ಈಗ ನೋಡಿ ಇದು ಟರ್ಮಿನೇಟೆಡ್ ಲೈನ್, ಇದು ಎರಡು ಇಲ್ಲಿ ಪಾಯಿಂಟ್ ಹಾಕಿ ನಾನು ಟರ್ಮಿನೇಟ್ ಮಾಡಿದ್ದೀನಿ. ವಿ ಕ್ಯಾನ್ ಎಕ್ಸ್ಟೆಂಡ್ ಯೂಸಿಂಗ್ ಅಲ್ವಾ? ವಿ ಕ್ಯಾನ್ ಎಕ್ಸ್ಟೆಂಡ್ ಬೋತ್ ದ ಸೈಡ್ಸ್, ಎರಡು ಕಡೆನೂ ನಾವು ಎಕ್ಸ್ಟೆಂಡ್ ಮಾಡಬಹುದು. ಆಗ ಇದಕ್ಕೆ ಏನ್ ಬರಿಬೇಕಂತ ಹೇಳಿದ್ರೆ ಟ್ರೂ ಅಂತ ಬರೆದು ಪಾಸ್ಟುಲೇಟ್ ಟು ಸೇಸ್, ಪಾಸ್ಟುಲೇಟ್ 2 ಕೊಟ್ಟಿದ್ದಾರೆ. ಪಾಸ್ಟುಲೇಟ್ 1 2 3 4 5 ಪಾಸ್ಟುಲೇಟ್ಸ್ ಕಲ್ತಿದ್ದೀರಾ ಅಂತ ತಿಳ್ಕೊಳ್ತೀನಿ. ಆಗ ಏನ್ ಬರಿಬೇಕಂದ್ರೆ ಪಾಸ್ಟುಲೇಟ್ ಟು ಸೇಸ್ ಏನಂತ ಬರಿಬೇಕು ಮಕ್ಕಳೇ? ಪಾಸ್ಟುಲೇಟ್ ಟು ಸೇಸ್ ಇದನ್ನ ಎ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸ್ ಇಂಡೆಫಿನೆಟ್ಲಿ ಆನ್ ಬೋತ್ ದ ಸೈಡ್ಸ್ ಅಂತ ಬರಿಬೇಕು. ಅರ್ಥ ಆಯ್ತಲ್ಲ? ಕ್ವಶನ್ ಅಲ್ಲೇ ಇರ್ತದೆ ಆನ್ಸರು, ಅದನ್ನೇ ನೋಡ್ಕೊಂಡು ಬರೆದ್ರೆ ಸಾಕು. ಜಸ್ಟ್ ಏನ್ ಬರಬೇಕು ನೀವು? ಪಾಸ್ಟುಲೇಟ್ 2 ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ? ಟರ್ಮಿನೇಟೆಡ್ ಲೈನ್. ಟರ್ಮಿನೇಟೆಡ್ ಲೈನ್ ಅಂದ್ರೆ ಈಗ ಎಂಡ್ ಪಾಯಿಂಟ್ ಹಾಕಿದ ಲೈನ್ ಅನ್ನ ನಾನು ಎಕ್ಸ್ಟೆಂಡ್ ಮಾಡಬಹುದು ಎರಡು ಕಡೆ, ಬೋತ್ ದ ಸೈಡ್ ಐ ಕ್ಯಾನ್ ಎಕ್ಸ್ಟೆಂಡ್ ಅಂತ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಇಫ್ ಟೂ ಸರ್ಕಲ್ಸ್ ಆರ್ ಈಕ್ವಲ್ ದೆನ್ ದೇ ರೇಡಿಯೈ ಆರ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಟೂ ಸರ್ಕಲ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲೊಂದು ಸರ್ಕಲ್, ಇಲ್ಲೊಂದು ಸರ್ಕಲ್, ಸೇಮ್ ಸರ್ಕಲ್. ನಿಮ್ದು ಬ್ಯಾಂಗಲ್ ನ ತಗೊಳ್ಳಿ ಮಕ್ಕಳು. ಬ್ಯಾಂಗಲ್ ನಿಮ್ದು ಒಂದೇ ಅಳ್ತಿದ್ ಬ್ಯಾಂಗಲ್ ಹಾಕೊಂಡಿರ್ತಾರೆ. ಟೂ ಸರ್ಕಲ್ ರೂಪದಲ್ಲಿ ಇರ್ತದೆ. ಇಫ್ ಟೂ ಸರ್ಕಲ್ಸ್ ಆರ್ ಈಕ್ವಲ್, ಅದ್ರದ್ದು ರೇಡಿಯೂ ಏನಾಗಿರ್ತದೆ? ಈಕ್ವಲ್ ಆಗಿರ್ತದಲ್ವಾ? ಆಗ ಇಲ್ಲಿ ಏನ್ ಬರಿಬೇಕು ನೀವು? ಟ್ರೂ ಅಂತ ಬರಿಬೇಕು. ಇದು ಟ್ರೂ ಅಲ್ವಾ? ಟ್ರೂ ಅಂತ ಬರಿಬೇಕು. ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಬರಿಬೇಕಾಗುತ್ತೆ ಮಕ್ಕಳು. ಏನಂತ ಬರಿಬೇಕಂದ್ರೆ ಒಂದು ಬ್ಯಾಂಗಲ್ ಅನ್ನು ಇನ್ನೊಂದು ಬ್ಯಾಂಗಲ್ ಮೇಲೆ ಸೂಪರ್ ಇಂಪೋಸ್ ಮಾಡಿದಾಗ, ಒಂದ್ರ ಮೇಲೆ ಒಂದು ಹಾಕಿದಾಗ ಏನಾಗುತ್ತೆ? ಒಂದು ಬಳೆ ಏರಿಯಾ ಎರಡರದ್ದು ಸೇಮ್ ಆಗಿರ್ತದೆ ತಾನೆ. ಒಂದ್ರ ಮೇಲೆ ಒಂದು ಕೋಯಿನ್ಸೈಡ್ ಆಗುತ್ತೆ. ಅಂದ್ರೆ ಕೋಯಿನ್ಸೈಡ್ ಒಂದ್ರ ಮೇಲೆ ಒಂದು ಐಕ್ಯ ಆಗುತ್ತೆ, ಒಂದ್ರ ಮೇಲೆ ಒಂದು ಕಾಣೋದಿಲ್ಲ. ಕೆಳಗಿರೋದು ಸಪರೇಟ್ ಆಗಿ ಕಾಣಲ್ಲ, ಎಲ್ಲ ಒಂದ್ರ ಮೇಲೆ ಒಂದು ಕೂತ್ಕೊಳ್ತದೆ. ಅದನ್ನ ಏನಂತ ಹೇಳ್ತೀವಿ? ಅದಕ್ಕೆ ಈ ರೀತಿ ಬರೀರಿ ಮಕ್ಕಳು. ಏನಂತ ಬರೀತೀರಾ? ಸೂಪರ್ ಇಂಪೋಸಿಂಗ್ ದ ರೀಜನ್ ಆಫ್ ಒನ್ ಸರ್ಕಲ್ ಆನ್ ದ ಅದರ್, ಇಟ್ ಕೋಯಿನ್ಸೈಡ್ಸ್, ಸೊ ದೇ ಸೆಂಟರ್ಸ್ ಅಂಡ್ ಬೌಂಡ್ರೀಸ್ ಕೋಯಿನ್ಸೈಡ್ ಅಂತ ಬರೆದ್ರೆ ಆಯ್ತು ಮಕ್ಕಳು. ಯಾವುದಕ್ಕೆ? ಇದಕ್ಕೆ. ನೆಕ್ಸ್ಟ್, ಇನ್ ಫಿಗರ್, ಇದು ಈ ಫಿಗರ್ 5.9 ಅಲ್ಲಿ ಎ ಬಿ ಈಕ್ವಲ್ ಟು ಪಿ ಕ್ಯೂ. ಎ ಬಿ ಅಂತೆ ಪಿ ಕ್ಯೂಗೆ ಈಕ್ವಲ್ ಇದೆ ಅಂತೆ. ಲೈನ್ ಈಸ್ ಈಕ್ವಲ್ ಟು ಎಕ್ಸ್ ವೈ ಅಂತ. ಆಗ ನಾನು ಲಾಸ್ಟಿಗೆ ಎ ಬಿ ಈಸ್ ಈಕ್ವಲ್ ಟು ಎಕ್ಸ್ ವೈ ಅಂತ ಬರೀಬಾರದಾ? ಎಲ್ಲಿಂದ ಬಂತು? ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್ ಅಂತ ಒಂದು ಎಕ್ಸಾಮ್ ಕಲ್ತಿದ್ದೀರಲ್ವಾ, ಅಲ್ಲಿಂದ ಇದು ಬಂದಿರೋದು ಮಕ್ಕಳೇ. ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ನೆಕ್ಸ್ಟ್ ಒನ್, ಪ್ಯಾರಲಲ್ ಲೈನ್ಸ್ ಅಂತ ಕೇಳಿದೆ. ಪ್ಯಾರಲಲ್ ಲೈನ್ಸ್ ಅಂತ ಹೇಳಿದ್ರೆ ಟೂ ಲೈನ್ಸ್ ಇನ್ ಎ ಪ್ಲೇನ್ ಅಲ್ಲಿ. ಈಗ ಇಲ್ಲಿ ತಗೊಂಡಾಗ ನಾವು
ಟೂ ಲೈನ್ಸ್ ಇನ್ ಎ ಪ್ಲೇನ್, ಪ್ಯಾರಲಲ್ ಲೈನ್ಸ್ ಅನ್ನ ಚಿತ್ರ ನೋಡಿದಾಗ ಗೊತ್ತಾಗಬೇಕು. ಟೂ ಲೈನ್ಸ್ ಇನ್ ಎ ಪ್ಲೇನ್, ಯಾವಾಗ ನೋ ಕಾಮನ್ ಪಾಯಿಂಟ್, ಇದೇನಾದ್ರೂ ಕಾಮನ್ ಪಾಯಿಂಟ್ ಇದ್ದಾಗ ಏನಾದ್ರು ಕಾಮನ್ ಪಾಯಿಂಟ್, ಟೂ ಲೈನ್ ಇದ್ದು ಕಾಮನ್ ಪಾಯಿಂಟ್ ಆಗ್ಬಿಟ್ರೆ ಹಿಂಗೆ ಜಾಯಿನ್ ಆಗ್ಬಿಡುತ್ತೆ. ದಿಸ್ ಇಸ್ ನಾಟ್ ಪ್ಯಾರಲಲ್. ಅರ್ಥ ಆಯ್ತಲ್ವಾ? ಹೀಗೆ ಹೋಗಿ ಟೂ ಲೈನ್ಸ್ ಇದ್ದು ಹೀಗೆ ಕಾಮನ್ ಪಾಯಿಂಟ್ ಬಂದ್ಬಿಟ್ರೆ ಅದು ನಾಟ್ ಪ್ಯಾರಲಲ್. ಈಗ ಟೂ ಲೈನ್ ಹೀಗೆ ಸಪ್ರೇಟ್ ಆಗಿದೆ, ಇಟ್ ಹ್ಯಾಸ್ ಈಕ್ವಲ್ ಡಿಸ್ಟೆನ್ಸ್, ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆಯೋ ಅಷ್ಟೇ ಡಿಸ್ಟೆನ್ಸ್ ಥ್ರೂ ಔಟ್ ಇರ್ತದೆ. ಅಂಥದನ್ನ ಏನಂತ ಹೇಳ್ತೀವಿ? ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಪ್ಯಾರಲಲ್ ಲೈನ್ಸ್ ಅಂತ ಹೇಳಿದ್ರೆ ಇದನ್ನು ಎಲ್ಲಿ ತನಕ ನೀವು ಬೇಕಾದ್ರೆ ಎಕ್ಸ್ಟೆಂಡ್ ಮಾಡಿದ್ರು ಇಟ್ ವಿಲ್ ನಾಟ್ ಇಂಟರ್ಸೆಕ್ಟ್, ಇಟ್ ವಿಲ್ ನಾಟ್ ಹ್ಯಾವ್ ಎನಿ ಕಾಮನ್ ಪಾಯಿಂಟ್. ಅದನ್ನು ನೀವು ಹೇಗೆ ಬರೀತೀರಾ? ಈಗ ಬರ್ಕೊಳ್ಳಿ, ಟೂ ಲೈನ್ಸ್ ಇನ್ ಎ ಪ್ಲೇನ್ ಆರ್ ಸೆಡ್ ಟು ಬಿ ಪ್ಯಾರಲಲ್ ಇಫ್ ದೇ ಹ್ಯಾವ್ ನೋ ಕಾಮನ್ ಪಾಯಿಂಟ್ಸ್, ಅಥವಾ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಲೈನ್ಸ್ ಆರ್ ಸೇಮ್. ಓಕೆ, till the end the distance should be same, it will not it should not intersect. Those lines are called parallel lines ಅಂತ. ನೆಕ್ಸ್ಟ್ ಡೆಫಿನಿಷನ್ ಬಂದು ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ. ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಹೇಳಿದ್ರೆ ಟೂ ಲೈನ್ಸ್, ಅದಕ್ಕೂ ಟೂ ಲೈನ್ಸೇ ಬೇಕು. ಈ ಲೈನ್ ಇದೆ, ಇದನ್ನ ಇನ್ನೊಂದು ಲೈನ್ ಬಂದು ಇಂಟರ್ಸೆಕ್ಟ್ ಮಾಡಿದಾಗ ಇಫ್ ಇಟ್ ಮೇಕ್ಸ್ 90 ಡಿಗ್ರಿ, ಇಲ್ಲಿ ಎಷ್ಟು ಡಿಗ್ರಿ? 90 ಡಿಗ್ರಿ ಮಾಡಿದ್ರೆ ಅದನ್ನ ಏನಂತ ಹೇಳ್ತೀವಿ? ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಹೇಳ್ತೀವಿ. ಡೆಫಿನಿಷನ್ ಬರೀಬೇಕಾದ್ರೆ ಪರ್ಪೆಂಡಿಕ್ಯುಲರ್ ಲೈನ್ಸ್, ಇಫ್ ಟೂ ಲೈನ್ಸ್ ಫಾರ್ಮ್ ಎ ರೈಟ್ ಆಂಗಲ್ ದೆನ್ ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಬರೆದ್ರೆ ಆಯ್ತು. ಓಕೆ, ನೆಕ್ಸ್ಟ್ ಏನ್ ಕೇಳಿದರೆ? ಲೈನ್ ಸಿಗ್ಮೆಂಟ್ ಅಂತ ಕೇಳಿದರೆ. ಲೈನ್ ಸಿಗ್ಮೆಂಟ್ ಅಂತ ಹೇಳಿದ್ರೆ ಇದೊಂದು ಲೈನ್ ಇದೆ, ಇದ್ರದ್ದು ಈ ರೀತಿ ಮಾಡಿರ್ತಾರೆ ನೋಡಿ ಮಕ್ಕಳು, ಇಟ್ ಇಸ್ ಅ ಪಾರ್ಟ್ ಆಫ್ ಅ ಲೈನ್. ಲೈನ್ ಸಿಗ್ಮೆಂಟ್ ಅಂತ ಹೇಳೋದು ಏನಾಗಿದೆ? ಪಾರ್ಟ್ ಆಫ್ ಎ ಲೈನ್. ಅದಕ್ಕೆ ಏನಿದೆ? ಎಂಡ್ ಪಾಯಿಂಟ್ ಅನ್ನು ಹಾಕ್ಬಿಡ್ತಾರೆ, ಹೀಗೆ ಡಾಟ್ ಹಾಕಿ ಎಂಡ್ ಪಾಯಿಂಟ್ ಹಾಕ್ಬಿಟ್ರೆ ಅದನ್ನ ಏನಂತ ಹೇಳ್ತೀವಿ? ಲೈನ್ ಸಿಗ್ಮೆಂಟ್ ಅಂತ ಹೇಳ್ತೀವಿ. ಇದಕ್ಕೆ ಪಿ ಕ್ಯೂ ಇಸ್ ಅ ಲೈನ್ ಸಿಗ್ಮೆಂಟ್. ಓಕೆ, ಒಂದು ಸ್ಟ್ರೈಟ್ ಲೈನ್, ಅದು ಪಾರ್ಟ್ ಆಫ್ ಎ ಲೈನ್. ಈ ಲೈನ್ದು ಪಾರ್ಟ್, ಒಂದು ಪಾರ್ಟ್, ಬಟ್ ಇಟ್ ವಿಲ್ ಹ್ಯಾವ್ ಟೂ ಎಂಡ್ ಪಾಯಿಂಟ್ಸ್. ಓಕೆ, ಅದನ್ನ ಏನಂತ ಹೇಳ್ತೀವಿ? ಲೈನ್ ಸಿಗ್ಮೆಂಟ್ ಅಂತ. ಡೆಫಿನಿಷನ್ ಬರಿಬೇಕಾದ್ರೆ ಲೈನ್ ಸಿಗ್ಮೆಂಟ್ ಅನ್ನ ಏನಂತ ಬರೀತೀರಾ? ಲೈನ್ ಸಿಗ್ಮೆಂಟ್ ಅಂದ್ರೆ ಪಾರ್ಟ್ ಆಫ್ ಲೈನ್ ಹ್ಯಾವಿಂಗ್ ಟೂ ಎಂಡ್ ಪಾಯಿಂಟ್ಸ್ ಅಂತ ಬರೀತೀವಿ. ನೆಕ್ಸ್ಟ್ ಕೇಳಿರುವಂಥದ್ದು ರೇಡಿಯಸ್ ಆಫ್ ಎ ಸರ್ಕಲ್. ನಿಮಗೆ ಗೊತ್ತಿದೆ, ಒಂದು ಸರ್ಕಲ್ ಇದೆ ಅಂತ ಹೇಳಿದ್ರೆ ಈ ಸೆಂಟರ್ ಬೇಕು ತಾನೆ, ಸೆಂಟರ್ ಪಾಯಿಂಟ್ ಇಂದ ಈ ಸರ್ಕಂಫರೆನ್ಸ್, ಈ ಲೈನಿಗೆ ಏನಂತ ಹೇಳ್ತೀವಿ? ಇದಕ್ಕೆ ರೌಂಡಿಗೆ ಸರ್ಕಂಫರೆನ್ಸ್ ಅಂತ ಹೇಳ್ತೀವಿ. ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದ ಸರ್ಕಲ್ ಅಂಡ್ ದ ಸರ್ಕಂಫರೆನ್ಸ್, ಇದ್ರ ಮಧ್ಯದಲ್ಲಿದೆ ಈ ಡಿಸ್ಟೆನ್ಸ್ ಇದೆಯಲ್ಲ, ಇದನ್ನ ಏನಂತ ಹೇಳ್ತೀವಿ ನಾವು? ರೇಡಿಯಸ್ ಅಂತ ಹೇಳ್ತೀವಿ. ರೇಡಿಯಸ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ದ ಸರ್ಕಲ್ ಮತ್ತೆ ಇದು ಸರ್ಕಂಫರೆನ್ಸ್ ನಡುವೆ ಇರುವಂತಹ ದೂರ. ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದ ಸರ್ಕಲ್ ಅಂಡ್ ದ ಸರ್ಕಂಫರೆನ್ಸ್ ಏನಂತ ಕೊಟ್ಟಿದ್ದಾರೆ? ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಆಫ್ ದ ಸರ್ಕಲ್ಸ್ ಟು ದ ಸರ್ಕಂಫರೆನ್ಸ್. ನೋಡಿದೀರಾ? ಸೆಂಟರ್ ಆಫ್ ದ ಸರ್ಕಲ್ ಇದ್ರೆ ಸರ್ಕಂಫರೆನ್ಸ್ ಗೆ ಸರ್ಕಲ್ ಬಿಡಿಸಿದಾಗ ಈ ಸರ್ಕಂಫರೆನ್ಸ್. ಓಕೆ, ದಿಸ್ ಇಸ್ ದ ಡಿಸ್ಟೆನ್ಸ್. ದಿಸ್ ಏನಂತ ಹೇಳ್ತೀವಿ? ಇದನ್ನ ರೇಡಿಯಸ್ ಅಂತ ಹೇಳ್ತೀವಿ, ರೇಡಿಯಸ್ ಆಫ್ ದ ಸರ್ಕಲ್. ಲಾಸ್ಟ್ ಒನ್ ಬಂದು ಸ್ಕ್ವೇರ್ ಅಂದ್ರೆ. ಸ್ಕ್ವೇರ್ ನೀವು ನೋಡಿದೀರಾ, ಆಲ್ ದ ಸೈಡ್ಸ್ ಆರ್ ಸ್ಕ್ವೇರ್. ಅಲ್ಲಿ ಏನಿದೆ? ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಇದೊಂದು ಕ್ವಾಡ್ರಲ್ಯಾಟ್ರಲ್ ಅಂತ ಹೇಳಿದ್ರೆ ಏನು? 4 sided ಫಿಗರ್. ಅದರಲ್ಲಿ ಆಲ್ ದ ಸೈಡ್ಸ್ ಆರ್ ಈಕ್ವಲ್, ಮತ್ತೆ ಈಚ್ ಆಂಗಲ್ ಮೇಕ್ಸ್ ಎಷ್ಟು ಡಿಗ್ರಿ? 90 ಡಿಗ್ರಿ ಅಲ್ವಾ? ಇಂಥದನ್ನ ಏನಂತ ಹೇಳ್ತೀವಿ? ಸ್ಕ್ವೇರ್ ಅಂತ ಹೇಳ್ತೀವಿ. ಡೆಫಿನಿಷನ್: ಎ ಕ್ವಾಡ್ರಿಲ್ಯಾಟ್ರಲ್ ಇನ್ ವಿಚ್ ಆಲ್ ದ 4 angles ಆರ್ ರೈಟ್ ಆಂಗಲ್ ಅಲ್ವಾ? 90 ಡಿಗ್ರಿ ಇರಬೇಕು, ಅಂಡ್ ಆಲ್ ದ 4 sides ಆರ್ ಈಕ್ವಲ್ ಅಂತ ಬರೆದ್ರೆ ಆಯ್ತು. ನೆಕ್ಸ್ಟ್ ಕ್ವಶನ್ ಕೇಳಿದರೆ, ಕನ್ಸಿಡರ್ 2 postulates ಗಿವನ್ ಬಿಲೋ. ಇಲ್ಲಿ 2 postulates ಅನ್ನ ಕೊಟ್ಟಿದ್ದಾರೆ. ಒಂದು ಪಾಸ್ಟುಲೇಟ್ ಏನ್ ಹೇಳ್ತಾ ಇದೆ ಅಂದ್ರೆ, ಗಿವನ್ ಎನಿ 2 distinct ಪಾಯಿಂಟ್ ಎ ಮತ್ತೆ ಬಿ, ದೇರ್ ಎಕ್ಸಿಸ್ಟ್ ಎ ಥರ್ಡ್ ಪಾಯಿಂಟ್ ಸಿ ಇನ್ ವಿಚ್ ಇನ್ ಬಿಟ್ವೀನ್ ಎ ಅಂಡ್ ಬಿ ಅಂಡ್ ಸಿ ಇಸ್ ಏನಂತ ಹೇಳಿದ್ರೆ, ಒಂದು ಪಾಯಿಂಟ್ ಇದೆ ಎ ಮತ್ತೆ ಬಿ ಅಂತ ಪಾಯಿಂಟ್ ಇದ್ರೆ ಅದ್ರ ಮಧ್ಯದಲ್ಲಿ ಒಂದು ಪಾಯಿಂಟ್ ಸಿ ಅಂತ ಎಕ್ಸಿಸ್ಟ್ ಆಗ್ತಾ ಇದೆ. ಇದು ಒಂದು ಪಾಸ್ಟುಲೇಟ್ ಆದ್ರೆ, ನೆಕ್ಸ್ಟ್ ಪಾಸ್ಟುಲೇಟ್ ಏನ್ ಕೊಟ್ಟಿದ್ದಾರೆ ಅಂತ, ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ 3 ಪಾಯಿಂಟ್ ದಟ್ ಆರ್ ನಾಟ್ ಆನ್ ದ ಸೇಮ್ ಲೈನ್. ಈಗ 3 ಪಾಯಿಂಟ್ಸ್ ಇದೆ, ಇದು ಸೇಮ್ ಸ್ಟ್ರೈಟ್ ಲೈನ್ ಅಲ್ಲಿ ಇದೆ. ನಮ್ಗೆ ಬರ್ತದಲ್ವಾ ಎ ಬಿ ಸಿ ಅಂತ, ಸೇಮ್ ಸ್ಟ್ರೈಟ್ ಲೈನ್ ಅಲ್ಲಿ ಇಲ್ಲ, ಬಟ್ ಡಿಫ್ರೆಂಟ್ ಪಾಯಿಂಟ್ಸ್ ಅಲ್ಲಿ ಇದೆ. ಈ ರೀತಿ ಬೇಕಾದ್ರೂ ಬರ್ತದೆ ಅಂತ ಸೆಕೆಂಡ್ ಪಾಸ್ಟುಲೇಟ್ಸ್. ಡೂ ದೀಸ್ ಪಾಸ್ಟುಲೇಟ್ಸ್ ಕಂಟೈನ್ ಎನಿ ಅನ್ಡಿಫೈನ್ಡ್ ಟರ್ಮ್ಸ್? ನಾವು ಕಲ್ತಿದ್ದೀವಿ ಫಸ್ಟ್ ಅಲ್ಲಿ ಪಾಯಿಂಟ್ ಅಂತ ಹೇಳೋದು ಅನ್ಡಿಫೈನ್ಡ್ ಟರ್ಮ್ ಅಲ್ವಾ, ನಾವು ಕಲ್ತಿದ್ದೀವಿ. ಆಮೇಲೆ ಈ ಲೈನಲ್ಲಿ ಬರುವಾಗ ಲೈನ್ ಅಂತ ಹೇಳೋದು ಅನ್ಡಿಫೈನ್ಡ್ ಟರ್ಮ್. ಓಕೆ, ಇದನ್ನ ಬರಿಬಹುದು. ಅನ್ಡಿಫೈನ್ಡ್ ಟರ್ಮ್ ಯಾವುದು ಅಂತ ಹೇಳಿದ್ರೆ ಪಾಯಿಂಟ್ ಮತ್ತೆ ಲೈನ್ ಅನ್ನ ಹೇಳ್ತೀರಾ. ಆರ್ ದೀಸ್ ಪಾಸ್ಟುಲೇಟ್ ಕನ್ಸಿಸ್ಟೆಂಟ್ ಅಂತ ಕೇಳಿದರೆ, ಎಸ್, ಇಟ್ ಶೋಸ್ ಡಿಫ್ರೆಂಟ್. ಇದು ಬೇರೆ ಪಾಸ್ಟುಲೇಟ್, ಇದನ್ನ ಇದೇ ಬೇರೆ ಸ್ಟೇಟ್ ಪಾಸ್ಟುಲೇಟ್, ಇದೇ ಬೇರೆ ಪಾಸ್ಟುಲೇಟ್ ಅಂತ ಆಗಿರೋದ್ರಿಂದ ಆರ್ ದೀಸ್ ಪಾಸ್ಟುಲೇಟ್ ಕನ್ಸಿಸ್ಟೆಂಟ್ ಅಂದ್ರೆ ಎಸ್, ದೀಸ್ 2 ಆರ್ ಕನ್ಸಿಸ್ಟೆಂಟ್. ಓಕೆ, ನೆಕ್ಸ್ಟ್, ಡೂ ದೇ ಫಾಲೋ ಫ್ರಮ್ ಯುಕ್ಲಿಡ್ಸ್ ಪಾಸ್ಟುಲೇಟ್ ಎಕ್ಸ್ಪ್ಲೇನ್. ಡೂ ದೇ ಫಾಲೋ ಫ್ರಮ್ ಯುಕ್ಲಿಡ್ಸ್ ಪಾಸ್ಟುಲೇಟ್ ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ.
ಇಟ್ ವಿಲ್ ನಾಟ್ ಫಾಲೋ ಯೂಕ್ಲಿಡ್ಸ್ ಪಾಸ್ಟುಲೇಟ್ಸ್ ಅಂತ ಬರೀಬೇಕು. ನೆಕ್ಸ್ಟ್ ಒನ್, ಇಫ್ ಎ ಪಾಯಿಂಟ್ ಸಿ ಲೈಸ್ ಬಿಟ್ವೀನ್ ಪಾಯಿಂಟ್ ಎ ಅಂಡ್ ಬಿ, ಎ ಮತ್ತೆ ಬಿ ಪಾಯಿಂಟ್ ನ ಮಧ್ಯ ಯಾವ ಪಾಯಿಂಟ್ ಇದೆ? ಲೈಸ್ ಬಿಟ್ವೀನ್ ಎ ಅಂಡ್ ಬಿ. ಸಿ ಲೈಸ್ ಬಿಟ್ವೀನ್ ಎ ಅಂಡ್ ಬಿ ಸಚ್ ದಟ್ AC equal to BC. So we'll draw the line. AC equal to BC. ಇದು given. AC equal to BC ಅಂತ AB ಅಂತ 2 ಪಾಯಿಂಟ್ಸ್ ಇದೆ. C lies between A and B. ಆಯ್ತಾ? ಆಮೇಲೆ AC equal to BC ಅಂತ given. Prove that AC equal to half of AB ಅಂತ ಕೇಳ್ತೀವಿ. ಏನಂತ ಪ್ರೂವ್ ಮಾಡಬೇಕಂತೆ? Prove that AC equal to half of AB ಅಂತ ಮಾಡಿ. ಈಗ ನಾವು AC ಪ್ಲಸ್ AC ಈಕ್ವಲ್ ಟು ಈ ಕಡೆಗೂ ಎರಡನ್ನ ಇದೆರಡು ಈಕ್ವಲ್ ಇದ್ದಾಗ ಈಕ್ವಲ್ಸ್ ಆರ್ ಆಡೆಡ್ ಟು ಈಕ್ವಲ್ಸ್ ಆಕ್ಸಿಯಮ್ ಇದೆಯಲ್ಲ, ಈಕ್ವಲ್ AC ಈಕ್ವಲ್ ಇದನ್ನು ಸಹ AC ಈ ಕಡೆಗೂ ಸಹ AC ಅನ್ನು ಸೇರಿಸಿ. AC ಪ್ಲಸ್ AC ಎಷ್ಟಾಗುತ್ತೆ? 2AC ಈಕ್ವಲ್ ಟು BC ಪ್ಲಸ್ AC. ನೋಡಿ BC ಅಂದ್ರೆ ಇದು, AC ಅಂದ್ರೆ ಇದು. ಆಗ ನಾನು AB ಅಂತ ಟೋಟಲ್ ಬರಿಲ್ಲ, ಆಗ ಇದನ್ನ AB ಅಂತ ಬರಿತೀನಿ. ಸೊ AC ಈಕ್ವಲ್ ಟು AB by 2 ಬಂತಲ್ವಾ? prove that AC equal to half of AB. so this is nothing but half of AB. okay, half ಅನ್ನು ಹೊರಗೆ ತೆಗೆದಾಗ half of AB ಆಗುತ್ತೆ. ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್, ಇನ್ ಕ್ವಶನ್ 4, ಪಾಯಿಂಟ್ C is a midpoint of a linear segment AB ಅಂತ ಕೊಟ್ಟಿದ್ದಾರೆ. ಆಗ ಇದರದ್ದು AB ಸಿಗ್ಮೆಂಟ್ C is the midpoint. AB ಇದು C midpoint. C midpoint ಅಂತ ನಿಮ್ಗೆ ಗೊತ್ತು, ಇದು ಡಿವೈಡ್ಸ್ ಇಂಟು 2 ಈಕ್ವಲ್ ಪಾರ್ಟ್ಸ್ ಅಲ್ವಾ? ಆಮೇಲೆ ಏನು ಕೇಳಿದ್ರೆ, ಪ್ರೂವ್ ದಟ್ ಎವ್ರಿ ಲೈನ್ ಸಿಗ್ಮೆಂಟ್ ಹ್ಯಾಸ್ ಒನ್ ಅಂಡ್ ಓನ್ಲಿ ಮಿಡ್ ಪಾಯಿಂಟ್ ಅಂತ. ಈಗ ನಮ್ಗೆ ಗೊತ್ತಿದೆ ಒಂದು ಲೈನ್ ಸಿಗ್ಮೆಂಟ್ಗೆ ಓನ್ಲಿ 1 ಮಿಡ್ ಪಾಯಿಂಟೇ ಇರೋದು ಅಂತ. ನಾವೀಗ ಪ್ರೂವ್ ಮಾಡಬೇಕು. ಈಗ ನಾವೇನ್ ಮಾಡೋಣ, ಲೆಟ್ ಅಸ್ ಟೇಕ್ AB. C is the mid point ಅಂತ ತಗೊಳ್ಳಿ. ಆಗ C is the mid point ಅಂತ ತಗೊಂಡಾಗ C is the ಮಿಡ್ ಪಾಯಿಂಟ್ ಅಂತ ತಗೊಂಡಾಗ ನಮ್ಗೆ ಏನ್ ಗೊತ್ತಿದೆ? AC ಅಲ್ವಾ? ಇದು ಈಕ್ವಲ್ ಅಲ್ವಾ? AC ಈಕ್ವಲ್ ಟು CB ಅಂತ ಗೊತ್ತಿದ್ಯಾ? AC ಈಕ್ವಲ್ ಟು CB ಅಂತ ಬರೀತೀನಿ. ಈಗ ಪುನಃ ನಾನು ಮೊದಲು ಲೆಕ್ಕದಲ್ಲಿ ಮಾಡಿದೆ, ಏನ್ ಮಾಡಿದೆ? ACಗೆ ಎರಡು ಕಡೆ ಈಕ್ವಲ್ಸ್ ಆರ್ ಆಡೆಡ್ ಟು ಈಕ್ವಲ್ಸ್. ಇದೆ ಎರಡು ಈಕ್ವಲ್, ಅದಕ್ಕೆ ಈಕ್ವಲ್ಸ್ ಅನ್ನ ಆಡ್ ಮಾಡೋಣ. ಯಾವುದನ್ನ? AC ಅನ್ನ ಆಡ್ ಮಾಡೋಣ. ಈಗ AC ಅಂತ ಹೇಳಿದ್ರೆ ಏನಾಯ್ತು ನಿಮಗೆ? 2AC ಆಯ್ತು. AC ಪ್ಲಸ್ AC. ಇದು CB ಪ್ಲಸ್ AC ಅಂತ ಹೇಳಿದ್ರೆ ಫುಲ್ ನಮ್ಗೆ ಏನ್ ಬಂತು? AB ಅಂತ ಬಂತು. ಓಕೆ, ಆಗ AC ವ್ಯಾಲ್ಯೂ ಹಾಫ್ ಆಫ್, ಓಕೆ, ಇದನ್ನ ಹಾಫ್ ಆಫ್ AB ಅಂತ ಬರೆದ್ರು ಆಗುತ್ತೆ. AB by 2 ಅಂತ ಬರೆದ್ರು ಕರೆಕ್ಟೇ ಮಕ್ಕಳೇ. AC ಅನ್ನು ಆಡ್ ಮಾಡಿದ್ದೀನಿ ಈಕ್ವಲ್ ಟು CB ಪ್ಲಸ್ AC ಅಲ್ವಾ? ಈಗ CB ಪ್ಲಸ್ AC ಅಂತ ಹೇಳಿದ್ರೆ ಫುಲ್ ಆಗಿ AB ಅಂತ ಬರಿತೀನಿ. 2AC ಈಕ್ವಲ್ ಟು AB, AC ಈಕ್ವಲ್ ಟು ಹಾಫ್ ಆಫ್ AB ಅಂತ ಬರೀಬೇಕು. ಓಕೆ, ಈಗ C ಇಸ್ ದ ಮಿಡ್ ಪಾಯಿಂಟ್. ನನಗೆ ಒಂದೇ ಒಂದು ಮಿಡ್ ಪಾಯಿಂಟ್ ಇದೆ ಅಂತ ಪ್ರೂವ್ ಮಾಡಬೇಕು. ನಾವು ವಿಲ್ ಟೇಕ್ ಇಲ್ಲೇ ಇನ್ನೊಂದು D ಇಸ್ ದ ಪಾಯಿಂಟ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ನಾವು ವಿಲ್ ಕನ್ಸಿಡರ್ D ಈಸ್ ದ ಮಿಡ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, D ಈಸ್ ದ ಮಿಡ್ ಪಾಯಿಂಟ್ ಆಫ್ ಯಾವ ಲೈನು? AB ಲೈನ್. ಆಗ ಏನಂತ ತಗೊಳ್ತೀರಿ ನೀವು? AD ಈಕ್ವಲ್ ಟು DB. ಹೌದು ತಾನೆ? AD ಈಕ್ವಲ್ ಟು DB ಅಂತ ತಗೊಳ್ಳಿ. ಈಗ ನಾವು AD ಪ್ಲಸ್ AD ಮಾಡೋಣ. ಈಕ್ವಲ್, ಈಗ AD ಈಕ್ವಲ್ ಟು DB ಬಂದಿದೆ. ನಾವು ಈಕ್ವಲ್ ಅನ್ನ ಆಡ್ ಮಾಡ್ತಾ ಇದ್ವಿ, ಎರಡು ಕಡೆಗೂ DB ಅನ್ನ ಆಡ್ ಮಾಡಿ ಪ್ಲಸ್ AD. ನೋಡಿ ಮಕ್ಕಳೇ, AD ಪ್ಲಸ್ DB ಅಂತ ಹೇಳಿದ್ರೆ ನಾನು AB ಅಂತ ಬರೀಲ್ಲ? ಸೇಮ್ ಅದೇ ತರ AB ಅಂತ ಬರಿತೀನಿ. ಇಲ್ಲಿ ನೋಡಿ AD, C ಬದಲಿಗೆ D ಅಂತ ಬರ್ಕೊಂಡಿದ್ದೀನಿ. AD ಪ್ಲಸ್ DB ಅಂತ ಹೇಳಿದ್ರೆ ಫುಲ್ ಲೈನ್ AB ಅಂತ ಬರಿತೀನಿ. ಓಕೆ, ಈಗ AD ಪ್ಲಸ್ AD ಎಷ್ಟಾಯ್ತು? 2AD ಆಯ್ತು. ಆಗ AD ಈಕ್ವಲ್ ಟು ಹಾಫ್ ಆಫ್ AB ಅಂತ ಬರೀತಿದ್ದೀನಿ. ಹಾಫ್ ಆಫ್ AB. ಇಲ್ಲಿ AC ಈಕ್ವಲ್ ಟು ಹಾಫ್ ಆಫ್ AB ಅಂತ ತಗೊಂಡೆ. AD ಈಕ್ವಲ್ ಟು ಹಾಫ್ ಆಫ್ AB ಅಂತ ತಗೊಂಡೆ. ಈಗ ನಾವೇನ್ ಮಾಡೋಣ? ಇದನ್ನ 2AC ಇದನ್ನ ಹೀಗೆ ಬಂದ್ರೆ 2AC ಈಕ್ವಲ್ ಟು AB ಅಂತ ಬರ್ಕೊಳ್ಳಿ. ಇಲ್ಲಿ 2AD ಈಕ್ವಲ್ ಟು AB ಕಾಮನ್, ನಾವು ಅದನ್ನು ಬಿಟ್ಬಿಡೋಣ. ಅರ್ಥ ಆಯ್ತಲ್ವಾ? ಆಗ ನೆಕ್ಸ್ಟ್ ನಮಗೆ ಲೆಫ್ಟ್ ಹ್ಯಾಂಡ್ ಏನ್ ತಗೊಳ್ಳೋಣ? 2AC ಈಕ್ವಲ್ ಟು 2AD ಅಂತ ತಗೊಂಡು, ಇದು ಮತ್ತೆ ಇದು ಕಾಮನ್, ಆದ್ದರಿಂದ ನಾವು 2AC ಈಕ್ವಲ್ ಟು ಈ ಕಡೆದು ಲೆಫ್ಟ್ ಸೈಡ್ ಅಲ್ಲಿ ಇರೋದು 2AD ಅಂತ ತಗೊಂಡೆ.
ಓಕೆ 2 ಕ್ಯಾನ್ಸಲ್ ಸಿಂಪ್ಲಿಫೈ ಆಗುತ್ತೆ. ಆಗ ಎ ಸಿ ಈಕ್ವಲ್ ಟು ಏನಂತ ಬರಿಬಹುದು ನಾನು, ಇದು ಹೋಗುತ್ತೆ. ಎ ಸಿ ಈಕ್ವಲ್ ಟು ಏನಂತ ಬರಿಬಹುದು, ಎ ಡಿ ಅಂತ ಬರಿಬಹುದು. ಎ ಸಿ ಯಾವುದು, ಎ ಸಿ ಅಂತ ಹೇಳಿದ್ರು ಒಂದೇ, ಎ ಡಿ ಅಂದ್ರೂ ಒಂದೇ ಅಂತ ಇರೋದು. ನಮಗೆ ಎ ಸಿ ಎಲ್ಲಿಂದ ಬಂದಿದ್ದು ನಾವು ಫಸ್ಟ್ ಮಾಡ್ಕೊಂಡಿದೀವಲ್ಲ, ಎ ಸಿ ಈ ಪಾಯಿಂಟ್ ಮತ್ತೆ ಡಿ ಅಂತ ಪಾಯಿಂಟ್ ಮಾಡ್ಕೊಂಡಿದೀವಲ್ಲ. ಸೊ ಇಲ್ಲಿಂದ ನಮ್ಗೆ ಏನ್ ಬಂತು, ಎ ಸಿ ಈಕ್ವಲ್ ಟು ಎ ಡಿ ಅಂತ ಬಂತು. ಈಗ ಸಿ ಇಸ್ ನಾಟ್ ಎ ಡಿಫರೆಂಟ್ ಪಾಯಿಂಟ್ ಅಲ್ವಾ, ಆಗ ದೇ ಆರ್ ಸೇಮ್. ಸಿ ಇಸ್ ನಾಟ್ ಡಿಫರೆಂಟ್ ಪಾಯಿಂಟ್, ದೇ ಆರ್ ಸೇಮ್. ಮತ್ತೇನ್ ಬರಬೇಕು, ಲಾಸ್ಟ್ ಎಂಡಿಗೆ ಕ್ವಶನ್ ಏನ್ ಕೇಳಿದ್ದಾರೆ, ಪ್ರೂವ್ ದ್ಯಾಟ್. ಏನಂತ ಕೇಳಿದರೆ, ಪ್ರೂವ್ ದ್ಯಾಟ್ ಎವ್ರಿ ಲೈನ್ ಸಿಗ್ಮೆಂಟ್ ಹ್ಯಾಸ್ ಒನ್ ಅಂಡ್ ಓನ್ಲಿ ಒನ್ ಮಿಡ್ ಪಾಯಿಂಟ್ ಅಂತ. ಆಗ ನೀವೇನ್ ಬರಬೇಕು, ದೇರ್ ಫೋರ್. ಈಗ ಎ ಬಿ ಈಕ್ವಲ್ ಟು ನಮ್ಗೆ ಏನ್ ಬಂತು, ಎ ಸಿ ಈಕ್ವಲ್ ಟು ಎ ಡಿ ಬಂದಿರೋದ್ರಿಂದ ಏನಂತ ಬರಿಬೇಕು ನಾವು, ಲೈನ್ ಸಿಗ್ಮೆಂಟ್ ಹ್ಯಾಸ್ ಒನ್ ಅಂಡ್ ಓನ್ಲಿ ಒನ್ ಮಿಡ್ ಪಾಯಿಂಟ್ ಅಂತ ಬರೀಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ. ನೆಕ್ಸ್ಟ್ ಒನ್, ಎ ಸಿ ಈಕ್ವಲ್ ಟು ಬಿ ಡಿ. ಎ ಸಿ ಅಂತ ಹೇಳಿದ್ರೆ ಇಲ್ಲಿ ಎ ಸಿ ಇಷ್ಟಿದೆ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಎ ಸಿ. ನೆಕ್ಸ್ಟ್ ದಟ್ ಇಸ್ ಈಕ್ವಲ್ ಟು ಬಿ ಡಿ, ಇಲ್ಲಿಂದ ಇಲ್ಲಿ ತನಕ ಇದೆ. ಇಲ್ಲಿ ಎರಡಕ್ಕೂ ಯಾವುದು ಕಾಮನ್, ಬಿ ಸಿ ಕಾಮನ್ ಬರ್ತದೆ ಮಕ್ಕಳೇ. ಈಗ ಪ್ರೂವ್ ದ್ಯಾಟ್ ಎ ಬಿ ಈಕ್ವಲ್ ಟು ಸಿ ಡಿ ಅಂತ ಪ್ರೂವ್ ಮಾಡಿ ಅಂತ ಕೇಳಿದ್ದಾರೆ. ಆಗ ನಾವು ಏನ್ ಕೊಟ್ಟಿದ್ದಾರೆ, ಕೊಟ್ಟಿರೋದು ಎ ಬಿ ಈಕ್ವಲ್ ಟು ಸಿ ಡಿ. ಎ ಬಿ ಈಕ್ವಲ್ ಟು ಸಿ ಡಿ ಅಂತ ಏನ್ ಮಾಡಬೇಕು, ನಾವು ಪ್ರೂವ್ ಮಾಡಬೇಕಾಗಿದೆ. ಏನಂತ, ಇದನ್ನ ಈಕ್ವಲ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಗಿವನ್ ಏನ್ ಕೊಟ್ಟಿದ್ದಾರೆ, ಎ ಸಿ ಈಕ್ವಲ್ ಟು ಬಿ ಡಿ ಅಂತ ಕೊಟ್ಟಿದ್ದಾರೆ. ಗಿವನ್ ಏನು, ಗಿವನ್ ಎ ಸಿ ಈಕ್ವಲ್ ಟು ಬಿ ಡಿ ಅಂತ. ಈಗ ನಮ್ಗೆ ಗೊತ್ತಿದೆ ಮಕ್ಕಳೇ, ಎ ಸಿ ಅಂತ ಹೇಳಿದ್ರೆ ಏನಂತ ತಗೊಳ್ತೀರಾ, ಎ ಸಿ ಇಲ್ಲಿ ಗಂಟ ಅಂತ ಹೇಳಿದ್ರೆ ಎ ಬಿ ಪ್ಲಸ್ ಬಿ ಸಿ ಅಂತ ತಗೊಳ್ತೀರಾ ತಾನೆ. ಏನಂತ ತಗೊಳ್ತೀರಾ, ಎ ಬಿ ಪ್ಲಸ್ ಬಿ ಸಿ. ಎಲ್ಲಿಂದ ಬಂತು ಅಂತ ಗೊತ್ತಾಯ್ತಲ್ಲ ಚಿತ್ರದಲ್ಲಿ, ಎ ಬಿ ಪ್ಲಸ್ ಬಿ ಸಿ. ಎ ಸಿ ಫುಲ್ ಅಂತ ಹೇಳಿದ್ರೆ ಎ ಬಿ ಪ್ಲಸ್ ಬಿ ಸಿ ಅಲ್ವಾ. ನೆಕ್ಸ್ಟ್ ಬಿ ಡಿ ಅಂತ ಹೇಳಿದ್ರೆ ಈ ಕಡೆ ಸೈಡ್ ಇರೋದು ಬಿ ಡಿ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಬಿ ಸಿ ಪ್ಲಸ್ ಸಿ ಡಿ, ಹೌದಾನೆ. ಆಗ ನಾನು ಬರಿತೀನಿ ಬಿ ಸಿ ಪ್ಲಸ್ ಸಿ ಡಿ ಅಂತ ಬರಿತೀನಿ. ಸಿ ಈಕ್ವಲ್ ಟು ಬಿ ಡಿ ಅಂತ ಅಲ್ವಾ. ಈ ಎ ಸಿ ಮತ್ತೆ ಬಿ ಡಿ ಏನಂತೆ, ಈಕ್ವಲ್ ಅಂತೆ. ಇದು ಥಿಂಗ್ಸ್ ಈಕ್ವಲ್ ಟು ದ ಸೇಮ್ ಥಿಂಗ್. ಆಗ ಇದೆರಡು ಏನಾಗಿರ್ತದೆ, these are also equal ಅಲ್ವಾ. ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್ ಅಂತ ಕೇಳಿದೆ. ಇದು ಈಕ್ವಲ್ ಅಂತ ಹೇಳಿದಾಗ ನಾನು ಇಲ್ಲಿ ಎ ಸಿ ಅಂತ ಬರೆದ್ರು ಓಕೆ. ಆಗ ನಾನು ಇದೆರಡನ್ನೇ ಈಕ್ವಲ್ ಅಂತ ಬರಿತೀನಿ. ಓಕೆ, ಏನಂತ ಬರಿತೀನಿ, ಎ ಬಿ ಪ್ಲಸ್ ಬಿ ಸಿ ಈಕ್ವಲ್ ಟು ಬಿ ಸಿ ಪ್ಲಸ್ ಸಿ ಡಿ. ಯಾಕೆಂದ್ರೆ ಇದೆರಡು ಈಕ್ವಲ್ ಅಂತ ಬರ್ದಿದ್ದೀನಿ. ಆಗ ಇದನ್ನ ತಗೊಳ್ತೀನಿ. ಹೀಗೆ ಡೈರೆಕ್ಟ್ ಆಗಿ ನಾನು ಏನಂತ ತಗೊಳ್ತೀನಿ, ಎ ಬಿ ಪ್ಲಸ್ ಬಿ ಸಿ ಈಕ್ವಲ್ ಟು ಬಿ ಸಿ ಪ್ಲಸ್ ಸಿ ಡಿ ಅಂತ ಬರಿತೀನಿ. ಆಮೇಲೆ ಏನ್ ಮಾಡಬೇಕು, ಈಗ ನನಗೆ ಏನಂತ ಪ್ರೂವ್ ಮಾಡಬೇಕು, ಎ ಬಿ ಅಂಡ್ ಸಿ ಡಿ ಆರ್ ಈಕ್ವಲ್ ಅಂತ ಬರಬೇಕು. ಈಗ ನೋಡಿ ಬಿ ಸಿ ಎರಡು ಕಡೆನೂ ಕಾಮನ್ ನಾನು ತೆಗೆದ್ಬಿಡ್ತೀನಿ. ಸೊ ಎ ಬಿ ಈಕ್ವಲ್ ಟು ನನಗೆ ಏನ್ ಬಂತು, ಸಿ ಡಿ. ಏನನ್ನ ಪ್ರೂವ್ ಮಾಡ್ಲಿಕ್ಕೆ ಹೇಳ್ತಾರೆ, ಎ ಬಿ ಈಕ್ವಲ್ ಟು ಸಿ ಡಿ ಅಂತ. ಆಗ ಪ್ರೂವ್ ಆಯ್ತಾ. ಲಾಸ್ಟ್ ಒನ್, y is axiom 5 in the list of Euclid's axioms. Consider a universal truth. Note that the question is not about the fifth postulate ಅಂತ ಹೇಳಿದ್ದಾರೆ. ಇದು ಪಾಸ್ಟುಲೇಟ್ ಅಲ್ಲ ನಿಜ, ಆದ್ರೆ ಆಕ್ಸಿಯಮ್ ಫಿಫ್ತ್ ಆಕ್ಸಿಯಮ್ ಅದ್ರಲ್ಲಿ ಹೇಳಿದ್ದಾರೆ. ಫಿಫ್ತ್ ಆಕ್ಸಿಯಮ್ ಅಲ್ಲೇ ಹೇಳ್ಬಿಟ್ಟಿದ್ದಾರೆ. ಯಾವುದು, ಏನಂತ ಹೇಳಿದ್ದಾರೆ, ದ ಹೋಲ್ ಈಸ್ ಗ್ರೇಟರ್ ದನ್ ಎ ಪಾರ್ಟ್ ಅಂತ ಕೊಟ್ಟಿದ್ದಾರೆ. ಫಿಫ್ತ್ ಪಾಸ್ಟುಲೇಟ್ ಏನಂತ ಕೊಟ್ಟಿದ್ದಾರೆ, ಹೋಲ್ ಈಸ್ ಗ್ರೇಟರ್ ದನ್ ಎ ಪಾರ್ಟ್ ಅಂತ ಕೊಟ್ಟಿದ್ದಾರೆ. ಯೂನಿವರ್ಸಲ್